ಗೈಸ್ ನಮಸ್ತೆ, ನಾನು ನಿಮ್ಮ ನಂದೀಶ ತುಮಕೂರು. ನೀವು ನೋಡ್ತಿರೋದು ಎನ್ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್ ನಾನಿವತ್ತು ತುಮಕೂರು ಜಿಲ್ಲೆ ಬೆಳ್ಳಾವಿ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ತೆಂಗಿನಕಾಯಿ ಸಂತೆ ನಡೀತಾ ಇತ್ತು. ಹಂಗೆ ತೆಂಗಿನಕಾಯಿ ರೇಟ್ ಏನಾಗ್ತಿದೆ ಅಂತ ನೋಡೋಣ ಅಂತ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಇವತ್ತು ತೆಂಗಿನಕಾಯಿ ರೇಟ್ ಎಷ್ಟಾಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಗುಡ್ಡೆ ಲೆಕ್ಕ ಕೂಗ್ತಾರಂತೆ. ಅಂದರೆ ಗುಡ್ಡೆ ಅಂದರೆ ಹಸಿದು ಪಸಿದು ಎಲ್ಲ ಇರುತ್ತೆ, ಅದನ್ನ ಯಾರು ಏನು ತೆಗಿಯಂಗಿಲ್ಲ ಎಳೆಕಾಯಿ ಅಂದ್ಬಿಟ್ಟು. ಹಂಗೆ ಒಟ್ಟಿಗೆ ಕೂಗ್ತಾರೆ. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಮ ಸಂಖ್ಯೆ ಸಂತೆಲೆಲ್ಲ ಎಣಿಕೆ ಮಾಡಿ 1000ಕ್ಕೆ ಇಷ್ಟು ಅಂತ ಕೂಗ್ತಾ ಇದ್ರು. ಇಲ್ಲಿ ಹಂಗಲ್ಲ, ಒಟ್ಟಿಗೆ ನೀವು ಎಷ್ಟು ತಂದು ಸುರಿತೀರಾ ಅಷ್ಟನ್ನೇ ಒಟ್ಟಿಗೆ ಕೂಗ್ತಾರೆ, ಅಷ್ಟಕ್ಕೆ ಒಟ್ಟು ಬೆಲೆ ಕಟ್ತಾರೆ. ಬನ್ನಿ ರೇಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಎಲ್ಲ ಒಂದೇ ಯಾರೋ ಜೋಶ ಹೇಳ್ಬಿಡ್ತಾಣ. 26,000 ರೂಪಾಯಿ, 26,000, 26,000 ಒಂದ್ ಸಾರಿ, 26, 6,500, 7, 7,500, 27,500 ಒಂದ್ ಸಾರಿ, 27,8, 28,500, 28,500 ಒಂದ್ ಸಾರಿ, 2 ಸಾರಿ, 3,000, 28,500. ಎರಡು 21, 22, 23, 24,000 ರೂಪಾಯಿ, 25,000 ರೂಪಾಯಿ, 25,000 ಒಂದ್ ಸಾರಿ, 25,000 ಮೂರ್ದಣ, 5,500, 6, 26, 6,500, 6,500 ಒಂದ್ ಸಾರಿ, 2 ಸಾರಿ, 3,000, 26,500. ಬರ್ರಿ ಹಿಂಗೆ ವಿಡಿಯೋ ಪಾಳೆ ಮಾಡಿ ಹಾಕ್ಬಾಡ್ರಿ ಕಣ ನೀವು ಫೇಸ್ಬುಕ್ಕಿಗೆ. ಸುಮ್ನೆ ನಮಗ್ ತಲೆನೋವು. ಅಲ್ಲಿ ನಮ್ಮ ಹುಡುಗರಿಗೆ ಕಾಯಿ ಕೊಡಲ್ಲ ಹೆಸರಿಗೆ ಗೊತ್ತ. ವಿಡಿಯೋ ಮಾಡೋದೇ ಬೇಡ, ಬೆಳಿಗ್ಗೆ ಗಾಡಿ ಬಂದಿರ್ಲ್ವಾ, ವಿಡಿಯೋ ಮಾಡೋದೇ ಬೇಡ. ನನ್ನ ಹೆಸರಿಗೆ ಗೊತ್ತು ಕಾಯಿ. ಗೊತ್ತಾಗ್ಬೇಕಲ್ಲ ವಿಡಿಯೋ ಮಾಡಿ ಬಾ, 40,000 ಅಂತಾರೆ ನಮ್ಮವು. ಇಲ್ಲಿ ಅಪರೋಕ್ ಅಂತವೆ, ಇಲ್ಲಿ ನಂಗೆ ಕೇಳ್ತೀರಾ? ಹಂಗೆ ನೀನ್ ಹೇಳ್ತೀಯ, ಅವ್ರು ಹೇಳೋದು ಹೇಳು. ವ್ಯಾಪಾರದಲ್ಲ, ಈಗ ರೈತರು ರೇಟ್ ಕೇಳ್ತಾರೆ, ನಾನು ಹೇಳ್ಬೇಕಲ್ಲ. ಮನೆ ಮುಂಚೆ ಮನೆ ಮುಂಚಲ್ಲ ಅಲ್ಲ, ನೀನು ಮಂಡ್ಗೆ ಹೋಗು. ಮಾಡ್ಬಿಟ್ಟು ಹಾಕ್ಬಿಡ. ನೀನು ಇವ್ರು ಹಾಕೋದು ಗಲಾಟೆ ಮಾಡೋರು ಇವತ್ತು. ನೀನ್ ಏನು ಮಾಡ್ಬೇಡ, ಹೋಗಪ್ಪ ರೈತರಿಗೆ. ಕೇಳೋರ್ಗು ಉತ್ತರ ಕೊಡ್ಬೇಕಣ್ಣ. ನಾನು ಮಂಡಿಗಲ್ಲ, ಎಷ್ಟೋ ಜನ ಕೇಳ್ತಾರೆ, ರೈತರು ಎಷ್ಟೋ ಜನ ನನ್ನ ಕೇಳ್ತಾರೆ. ಇಲ್ಲ ಅಣ್ಣ, ಯೂಟ್ಯೂಬ್ ಓಪನ್ ಮಾಡೋಣ, ಗೊತ್ತಾಗುತ್ತೆ. ನಿಮಿಷ ಅಣ್ಣ, ನಾವೇನ್ ದುಡ್ಡು ಮಾಡಲ್ಲ ಅಣ್ಣ. ಕರೆಕ್ಟ್ ಆಗಿ ರೈತರು ಕೇಳೋರ್ಗೆ ಉತ್ತರ ಕೊಡ್ಬೇಕಣ್ಣ. ಆಯ್ತಣ್ಣ, ಮಾಡ್ತೀನಿ ಅಣ್ಣ, ಆಫ್ ಮಾಡ್ತೀನಿ ಬಿಡೋಣ. ಆಯ್ತು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀವಿ ಅಣ್ಣ, ಒಳ್ಳೆ ಮಾತಾಗೇನೆ ಆಫ್ ಮಾಡ್ತೀನಿ. ಒಂದೆರಡು ವಿಡಿಯೋ ಮಂಚಿಂಗ್ ಬಂದಷ್ಟು ಹಾಕಿದ್ರು ಅಣ್ಣ, ಯಾರು ವಿಡಿಯೋ ಮಾಡಿ ಯಾರು ಲೆಕ್ಕ ಕೊಡ್ಬೋದು. ನಾನು ರೈತರು ಎಲ್ಲರೂ ರೇಟ್ ಸತ್ತೋಯ್ತು ಅಂತ ಹೇಳ್ತೀವಿ, ನೀನ್ ಮಾಡಾಕ್ ಕೆಂಪ್ತಿಯಾ? ಮಾಡ್ತೀನಿ ಅಣ್ಣ. ಮತ್ತೆ ಯಾಕೆ ನೀನು ಮಾಡ್ಬಿಡು.
ಅಲ್ಲಿ ಯಾವನು ಹೋಗಿ ಅಲ್ಲಿ ಮೂರ್ಖಾಯಿ ಇರತ್ತ ಕೋರೆ 50 ರೂಪಾಯಿ ಕೊಡು ಅಂತಾರ ಅಲ್ಲಿ ಶಾಂತ ಅಲ್ಲಿ ತೋಟದಾಗೆ ತೆಗಿತಾರೆ 50 ರೂಪಾಯಿ ಮಾಡು ಅಂತಾರೆ. ಯಾರು ಕಾಯ್ತಂತ ಜೀವನ ಎಲ್ಲ ಮನ್ಸಿಗೆ ಬಂದಷ್ಟು 70 ರೂಪಾಯಿ 50 ರೂಪಾಯಿ ಕಾಯಿ ಹೋಗ್ಯಾವೆ ಅಂತ ಹಾಕೋದಲ್ಲ. ಮನ್ಸಿಗೆ ಬಂದಷ್ಟು ಮಾಡ್ತೀನಿ. ಒಂದ್ ನಿಮಿಷ ಮಾತಾಡು. ಒಂದ್ ನಿಮಿಷ ಅಣ್ಣ. ಏನಿಲ್ಲ ಗೈಸ್ ನೋಡಿದ್ರಲ್ಲ, ಇಲ್ಲಿ ನನಗೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಯಾಕಂದ್ರೆ ನಿಜವಾದ ಬೆಲೆ ರೈತರಿಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಇಲ್ಲಿ ಯಾರ್ದು ಅವಳಿ ಅಂದ್ರೆ ಈ ದಲ್ಲಾಳಿಗಳು ಅಂತಾನೆ ಹೇಳಕ್ಕಾಗಲ್ಲ ಇವ್ರನ್ನ. ಇವ್ರದ್ದು ತೋಟ ತುಟ್ಕೆ ಎಲ್ಲ ಇರುತ್ತೆ. ಇವರು ಹೆಸರಿಗೆ ರೈತಾನೆ ಅಂತಾನೆ ಹೇಳೋದು. ಇವರು ಅಕ್ಕಪಕ್ಕ ತೋಟದಲ್ಲಿ ಯಾರು ಕಮ್ಮಿಗೆ ಕೊಡ್ತಾರೆ ಅವ್ರ ಹತ್ರ ಹೋಗಿ ಕೊಂಡ್ಕೊಂಬಂದು ಅವರು ಇಲ್ಲಿ ಸಂತೆಗೆ ತಂದು ಮಾರ್ತಾರೆ. ಮಾರೋದಕ್ಕೆ ರೇಟ್ ಗೊತ್ತಾಗ್ಬಿಡ್ತಲ್ಲ ನಿಜವಾದ ರೈತರುಗಳಿಗೆ ಕೊಡೋರಿಗೆ. ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಎಕ್ಸಾಂಪಲ್ ನಂದೇ ಒಂದು ಕತೆ ಹೇಳ್ತೀನಿ ಕೇಳಿ. ಈಗ 3 ವರ್ಷದ ಹಿಂದೆ ಕಾಯಿ ರೇಟು ಕಮ್ಮಿ ಇತ್ತಲ್ಲ, ಅಂದರೆ ಕೊಬ್ಬರಿ ರೇಟ್ 8,000 ಏನೈತೆ, 8-9 ಸಾವಿರ. ಕಾಯಿ ರೇಟು ಅವಾಗ 15 ರೂಪಾಯಿನ ಆ ಥರ ಸಮಥಿಂಗ್ ಇತ್ತು. ನಮ್ಮನೆ ಹತ್ರ ಬಂದು ಇದೇ ಥರ ದಲ್ಲಾಳಿಗಳು ನಮ್ಮನೇಲೇ ಅದುವ 8 ರೂಪಾಯಿ ಕಾಯಿ ಹಂಗೆ. ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಈ ಮಾರ್ಕೆಟ್ ಬಗ್ಗೆ ಎಲ್ಲವ. 8 ರೂಪಾಯಿ ಕಾಯಿ ಹಂಗೆ ತುಂಬ್ಕೊಂಡು ಹೋಗಿದ್ರು. ಕೊಟ್ಟು ಒಂದು ವಾರಕ್ಕೆ ಗೊತ್ತಾಯಿತು ಕಾಯಿ ಅವಾಗ 13-14 ರೂಪಾಯಿ ನಡೀತೈತೆ ಅಂತ. ಈ ಥರ ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ನಾನು ರೇಟು ಗೊತ್ತಾಗಲಿ ಎಲ್ಲ ರೈತರಿಗೆ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ನು ಯಾರೋ ಹೇಳ್ತಾ ಇದ್ನಲ್ಲ, ನಿನ್ನ ಮನ್ಸಿಗೆ ಬಂದಂಗೆ ರೇಟ್ ಹಾಕ್ತೀಯಾ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಅಂತ. ಯಾವುದೇ ಕಾರಣಕ್ಕೂ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. ನಾನು ಮಾಡ್ತಾ ಇರೋದು ಪಬ್ಲಿಕ್ಕಲ್ಲಿ ವೀಡಿಯೋನ. ನಾನು ಮಾಡೋ ವೀಡಿಯೋನ 4 ಜನ ನೋಡ್ತಾರೆ. ಅವರಿಗೂ ನಿಜವಾದ ರೇಟು ಗೊತ್ತಾಗಬೇಕು. ನಿಮ್ಮೊಂದರಿಂದ ಮೋಸ ಹೋಗೋದನ್ನು ತಪ್ಪಿಸ್ಕೊಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಸುಳ್ಳು ರೇಟ್ ಹಾಕಿ ವೀಡಿಯೋ ಮಾಡೋ ಅವಶ್ಯಕತೆ ನನಗೇನಿಲ್ಲ. ನಿಜವಾದ ರೇಟು ರೈತರಿಗೆ ಗೊತ್ತಾದ್ರೆ ಸಾಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಕೂಗಬೇಕಾದ್ರೆ ಎಷ್ಟೋ ಜನ ಕೊಂಡ್ಕೊಳ್ಳೋರು ಕೂಡ ಕಣ್ಣು ನೋಡಿದ್ಬಿಟ್ಟು ರೇಟ್ ಜಾಸ್ತಿ ಆಗೋದನ್ನ ನಿಲ್ಲಿಸೋದೆಲ್ಲ ನಾನು ಗಮನಿಸಿದ್ದೀನಿ. ಅದೆಲ್ಲ ವೀಡಿಯೋಗೆ ಸಿಕ್ಕಿಲ್ಲ ಅಷ್ಟೇ. ನೆಕ್ಸ್ಟ್ ಸಿಗ್ತವೆ, ಅದನ್ನು ವೀಡಿಯೋಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ರೈತರುಗಳ ಹತ್ರ ಕೇಳ್ಕೊಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಮನೆಗಳ ಹತ್ರ ಏನು ಮಾರಕ್ಕೆ ಹೋಗಬೇಡಿ. ಬಂದು ನೀವೇ ಮಾರ್ಕೆಟ್ಗೆ ಪ್ರೈಸ್ ತಿಳ್ಕೊಂಡು ಮಾರಿ. ಯಾಕಂದರೆ ತೋಟದಲ್ಲಿ ಅಳಿಲು, ಕೋತಿ, ಇಲಿ ಮತ್ತು ತೆಂಗಿನ ಗಿಡಕ್ಕೆ ಬರ್ತಾ ಇರೋ ರೋಗಗಳು ಇವನ್ನೆಲ್ಲ ಮೀರಿ ಮಿಕ್ಕಿರೋ ಕಾಯಿನ ನೀವು ಸಂತೆಗೆ ತಗೊಂಡೋಗಿ ಮಾರಿದ್ರೆ ನಿಮಗೇನೋ ಒಂಚೂರು ದುಡ್ಡು ಸಿಗುತ್ತೆ. ಇಲ್ಲಾಂದರೆ ಈ ಥರ ದಲ್ಲಾಳಿಗಳೇ ಮಧ್ಯದಲ್ಲಿ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅದರಿಂದನೇ ರೈತರಿಗೆ ಲಾಸು ಅನ್ಸೋದು. ನಿಜವಾಗ್ಲೂ ನೀವು ಡೈರೆಕ್ಟ್ ಸಂತೆಗೆ ಮಾರ್ಕೆಟ್ಗೆ ಒಂದು ರೇಟ್ ತಿಳ್ಕೊಂಡು ಮಾರೋದ್ರಿಂದ ನಿಮಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಹಿಂಗೆ ನಾನು ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ರೈತರುಗಳು ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ತಲುಪಲಿ ವಿಷಯಗಳು, ಮಾರ್ಕೆಟಲ್ಲಿ ಹೆಂಗೆಲ್ಲ ಮೋಸ ನಡೀತಿದೆ ಅನ್ನೋದಕ್ಕೆ. ಹಾಗೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ರೇಟ್ ಸತ್ತೋಯ್ತು ಅಂತ ಹೇಳ್ತೀವಿ, ನೀನ್ ಮಾಡಾಕ್ಯಂತ್ಯಾ ಮಾಡ್ತೀನಿ ಅಣ್ಣ. ಯಾಕೆ ನೀನು ಅಲ್ಲಿ ಯಾವನು ಹೋಗಿ ಅಲ್ಲಿ ಮೂರ್ಖಾಯಿ ಇರತ್ತ ಕೋರೆ 50 ರೂಪಾಯಿ ಕೊಡು ಅಂತಾರ ಅಲ್ಲಿ ಶಾಂತ ಅಲ್ಲಿ ತೋಟದಾಗೆ ತೆಗಿತಾರೆ 50 ರೂಪಾಯಿ ಮಾಡು ಅಂತಾರೆ. ಯಾರು ಕಾಯ್ತಂತ ಜೀವನ ಎಲ್ಲ ಮನ್ಸಿಗೆ ಬಂದಷ್ಟು 70 ರೂಪಾಯಿ 50 ರೂಪಾಯಿ ಕಾಯಿ ಹೋಗ್ಯಾವೆ ಅಂತ ಹಾಕೋದಲ್ಲ. ಮನ್ಸಿಗೆ ಬಂದಷ್ಟು ಮಾಡ್ತೀನಿ. ಒಂದ್ ನಿಮಿಷ ಮಾತಾಡು. ಒಂದ್ ನಿಮಿಷ ಅಣ್ಣ. ಏನಿಲ್ಲ ಗಂಧ ಏನೋ